ಪರಪ್ಪನ ಅಗ್ರಹಾರದಿಂದ ಪವಿತ್ರ ಗೌಡ ರಿಲೀಸ್ ಆಗ್ತಾ ಇರುವಂತಹ ಸಂದರ್ಭದ ದೃಶ್ಯಾವಳಿಗಳನ್ನು ನೀವು ಗಮನಿಸ್ತಾ ಇದ್ರಿ. ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಕರಣದ A1 ಪವಿತ್ರ ಗೌಡಗೆ ರೆಗ್ಯುಲರ್ ಬೇಲ್ ಸಿಕ್ಕಿದೆ. ಪರಪ್ಪನ ಅಗ್ರಹಾರ ಜೈಲಿಂದ 6 ತಿಂಗಳ ಬಳಿಕ ಬಿಡುಗಡೆ ಆಗ್ತಾ ಇರೋದು. ಆಲ್ಮೋಸ್ಟ್ ಇವರಿಗೆ ಬೇಲ್ ಸಿಗಬೇಕಾದ್ರೆ 182 ದಿನ ಆಗಿತ್ತು, ಪ್ಲಸ್ ಒಂದು 3 ದಿನ ಆ್ಯಡ್ ಮಾಡಿದ್ರೆ ಟೋಟಲ್ ಆಗಿ 185 ದಿನಗಳ ಸೆರೆವಾಸವನ್ನ ಅಂತ್ಯಗೊಳಿಸ್ಕೊಳ್ತಾ ಇದ್ದಾರೆ. ಹೀಗಾಗಿ ಖುಷಿಯಾಗಿ ನಗುಮುಖದ ಜೊತೆಗೆ ಪವಿತ್ರ ಗೌಡ ಆಚೆ ಬಂದಿದ್ದಾರೆ. ಕಾಮ್ ಅಂಡ್ ಕಂಪೋಸ್ಡ್ ಆಗಿ ಕಾಣಿಸ್ತಾ ಇದ್ರು ಪವಿತ್ರ ಗೌಡ. ಜೈಲಿಗೆ ಹೋಗ್ಬೇಕಾದ್ರೆ ಅವ್ರಿಗೆ ಇದ್ದಂತಹ ಮುಖಚೆಹರೆ ಇಲ್ಲಿ ಕಂಪ್ಲೀಟ್ ಆಗಿ ಬದಲಾಗಿ ಹೋಗಿದೆ. ಅಂದ್ರೆ ವಿಪರೀತ ಟೆನ್ಷನ್ ಅಲ್ಲಿ ಇದ್ರು. ಈಗ ನೀವು ಗಮನಿಸ್ತಾ ಇದ್ದೀರಾ, ಪ್ರದೋಷ್ ಕೂಡ ಪಕ್ಕನೇ ಸಾಕ್ತಾ ಇದ್ದಾರೆ. ಪವಿತ್ರ ಗೌಡ ಪಕ್ಕದಲ್ಲೇ ಒಬ್ಬರೇ ಇಬ್ಬರಿಗೂ ಸಂಬಂಧಪಟ್ಟಂತಹ ಕೆಲ ವಸ್ತುಗಳನ್ನು ತಗೊಂಡು ಹೋಗ್ತಾ ಇರೋದನ್ನ ಕೂಡ ನೋಡ್ತಾ ಇದ್ದೀರಾ. ಒಬ್ಬರ ಹತ್ರನೇ ಹಸ್ತಾಂತರ ಮಾಡಿದ್ರು. ಸೊ ಪ್ರದೋಷ್ ಮತ್ತು ಪವಿತ್ರ ಗೌಡ ಕೊನೆಯ ಫಾರ್ಮಾಲಿಟೀಸನ್ನು ಮುಗಿಸ್ಕೊಳ್ತಾ ಇರುವಂತಹ ಸಂದರ್ಭದಲ್ಲಿ ಸೆರೆ ಸಿಕ್ಕಿದ್ದು ಹೀಗೆ. ಪ್ರಕರಣದ A1 ಪವಿತ್ರ ಗೌಡ 2 ಸಲ ಸೆಷನ್ಸ್ ಕೋರ್ಟ್ಗೆ ಹೋಗಿದ್ರು ಬೇಲ್ ಕೊಡಿ ಅಂತ ಹೇಳಿ. ಸಿಂಗಲ್ ಪೇರೆಂಟ್ ಅನ್ನೋದನ್ನ ಕನ್ಸಿಡರ್ ಮಾಡಿ, ಮಹಿಳೆ ಅನ್ನೋ ಕಾರಣಕ್ಕೆ ಕೊಡಿ ಅಂತ ಹೇಳಿ ಅವರ ಪರ ವಕೀಲರು ಬಹಳ ಪ್ರಬಲವಾದಂತಹ ವಾದವನ್ನು ಮಂಡಿಸಿದ್ರು. ಅಲ್ಲಿ ಅವರಿಗೆ ಜಯ ಸಿಕ್ಕಿರಲಿಲ್ಲ. ಫೈನಲಿ ಇತ್ತೀಚೆಗಷ್ಟೇ ಹೈಕೋರ್ಟ್ನಲ್ಲಿ 7 ಆರೋಪಿಗಳ ಜೊತೆಗೆ ಇವರಿಗೂ ಕೂಡ ಬೇಲ್ ಸಿಕ್ತು. ಬೇಲ್ ಸಿಕ್ಕ ಖುಷಿ ಅವರ ಮುಖದಲ್ಲಿ ಎದ್ದು ಕಾಣ್ತಾ ಇರೋದನ್ನು ನೋಡ್ತಾ ಇದ್ದೀರಾ. ವರ್ಷದ 6 ತಿಂಗಳು ಕೂಡ ಅವರು ಈ ವರ್ಷದಲ್ಲಿ 6 ತಿಂಗಳು ಜೈಲಲ್ಲೇ ಇದ್ರು. ನೀವು ಆ ಫೇಸ್ನಲ್ಲಿರೋ ಎಕ್ಸ್ಟ್ರಾ ಗ್ಲೋ ಅನ್ನು ಕೂಡ ನೋಡ್ತಾ ಇದ್ದೀರಾ. ತುಂಬ ಜನ ಅದನ್ನು ಮೇಕಪ್ ಅನ್ಬೋದು, ಬಟ್ ಒಂದು ಗ್ಲೋ ಇದೆ ಅವ್ರ ಮುಖದಲ್ಲಿ, ಖುಷಿ ಇದೆ, ಆಚೆ ಬಂದಿರುವಂತಹ ಖುಷಿ. ಸೊ ಸದ್ಯಕ್ಕೆ ಪವಿತ್ರ ಗೌಡ ಅವರು ಆಚೆ ಬಂದು ಡೈರೆಕ್ಟಾಗಿ ಇಲ್ಲಿ ಬೇಲ್ ಫಾರ್ಮಾಲಿಟೀಸ್ ಎಲ್ಲ ಮುಗಿಸ್ಕೊಂಡು RR ನಗರಕ್ಕೆ ಹೋಗ್ತಾರೆ ಅನ್ನೋದು ಸುದ್ದಿ. ಡೀಟೇಲ್ಸ್ ಕೊಡ್ತಾರೆ ನರಸಿಂಹಮೂರ್ತಿ. ಈಗ ಕೊನೆ ಹಂತದ ಫಾರ್ಮಾಲಿಟೀಸ್ ಏನಾದರೂ ಬಾಕಿ ಇದೆಯಾ? ಅಲ್ಲಿ ಆವರಣದಲ್ಲಿ ಅವ್ರು ಓಡಾಡ್ತಾ ಇದ್ದದನ್ನ ನಾವು ಗಮನಿಸ್ತಾ ಇದ್ವಿ. ಸೊ ಏನು ಫಾರ್ಮಾಲಿಟೀಸ್ ಬಾಕಿ ಉಳಿಸ್ಕೊಂಡಿದ್ರು ಅಂತ? ಮಮತಾ, ಜೈಲಿನ ಪ್ರಕ್ರಿಯೆಗಳು ಯಾವುದೂ ಕೂಡ ಬಾಕಿ ಇಲ್ಲ. ಈಗಾಗಲೇ ಅವರು ಜೈಲಿನಿಂದ ಹೊರಗೆ ಬಂದಿದ್ದಾರೆ. ಅಂದರೆ ಅವ್ರ ಕಾರನ್ನು ತರಿಸ್ಕೊಳ್ಳೋದಕ್ಕೋ ಏನೋ ಸಾಕಷ್ಟು ಮುಂದೆ ಮಾಧ್ಯಮಗಳಿರುತ್ತೆ, ಅದ್ರ ಜೊತೆಗೆ ಸಾಕಷ್ಟು ಬೇರೆ ಜನ ನೋಡೋದಕ್ಕೆ ಅಂತೇಳಿ ಬಂದಿರ್ತಾರೆ. ಹೀಗಾಗಿ ಆ ಪರಪ್ಪನ ಅಗ್ರಹಾರ ಪೊಲೀಸ್ ಠಾಣೆಯ ಒಳಭಾಗಕ್ಕೆ ಹೋಗಿದ್ದಾರೆ. ಅಲ್ಲಿಗೆ ಕಾರನ್ನು ತರಿಸ್ಕೊಂಡು ಅಲ್ಲಿಂದ ಹೊರಡುವ ಕೆಲಸವನ್ನ ಮಾಡಬಹುದು. ಯಾಕಂತೇಳಿದ್ರೆ ಇದೀಗ ಜೈಲಿನ ಒಳಭಾಗದಲ್ಲಿ ಅವರಿಲ್ಲ. ಎಲ್ಲ ಷರತ್ತುಗಳನ್ನು ಪೂರೈಕೆ ಮಾಡಿ ಜೈಲಿನಿಂದ ಈಗಾಗಲೇ ಹೊರಗೆ ಬಂದ ಆಗೋಗಿದೆ. ಸದ್ಯ ಅವರು ಪರಪ್ಪನ ಅಗ್ರಹಾರ ಪೊಲೀಸ್ ಠಾಣೆಯ ಒಳಗೆ ಹೋಗಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅವರ ಕಾರನ್ನು ತರಿಸ್ಕೊಂಡು ಅಲ್ಲಿಂದ ಹೊರಡುವ ಕೆಲಸವನ್ನ ಮಾಡ್ತಾರೆ. ಕಾರಣ ಏನಂತ ಹೇಳಿದ್ರೆ, ಈ ಜೈಲಿಗೆ ಹೋಗುವಂತಹ ಸಂದರ್ಭದಲ್ಲಿ ಒಂದು ಚೆಕ್ ಪೋಸ್ಟ್ ಅನ್ನ ಹಾಕಲಾಗಿದೆ. ಚೆಕ್ ಪೋಸ್ಟ್ ನಿಂದ ಒಂದು 100 ಮೀಟರ್ ಅಂತರದಲ್ಲಿ ಸ್ಟೇಷನ್ ಇದೆ. ಸ್ಟೇಷನ್ ನಿಂದ ಒಂದು 100 ಮೀಟರ್ ಅಂತರದಲ್ಲಿ ಪರಪ್ಪನ ಅಗ್ರಹಾರ ಜೈಲಿನ ಮುಖ್ಯ ದ್ವಾರ ಇದೆ. ಇದೀಗ ಜೈಲಿನಿಂದ ಹೊರಗೆ ಬಂದಿದ್ದಾರೆ. ಹೊರಗೆ ಬಂದಂತವರು ನಡೆದುಕೊಂಡು ಪರಪ್ಪನ ಅಗ್ರಹಾರ ಪೊಲೀಸ್ ಠಾಣೆಯ ಬಳಿ ಬಂದು ನಿಂತಿದ್ದಾರೆ. ಈಗ ಇನ್ನೇನು ಕಾರನ್ನು ತರಿಸ್ಕೊಂಡು ಅವರು ಹೊರಡುವ ಕೆಲಸವನ್ನ ಮಾಡ್ತಾರೆ. ಇನ್ಯಾವುದೇ ಪ್ರೊಸೀಜರ್ಗಳು ಕೂಡ ಇಲ್ಲ. ಕಳೆದ 6 ತಿಂಗಳಿನಿಂದ ಪರಪ್ಪನ ಅಗ್ರಹಾರ ಜೈಲಿನಲ್ಲಿದ್ದಂತಹ ಪವಿತ್ರ ಗೌಡಗೆ ಇವತ್ತು ಸೆರೆವಾಸದ ಅಂತ್ಯದ ದಿನ. ಯಾಕಂತ ಹೇಳಿದ್ರೆ 6 ತಿಂಗಳ ಮೇಲೆ ಒಂದು 5-6 ದಿನ ಈಗಾಗಲೇ ಕಳೆದು ಹೋಗಿದೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಆಕೆ A1 ಆರೋಪಿ. ಈ ಹಿಂದೆ 2 ಬಾರಿ ಅವರ ಬೇಲ್ ಅರ್ಜಿ ರಿಜೆಕ್ಟ್ ಆಗಿತ್ತು. ಇದೀಗ ಜಾಮೀನು ಸಿಕ್ಕಂತಹ ಹಿನ್ನೆಲೆಯಲ್ಲಿ ಜೈಲಿನಿಂದ ಬಿಡುಗಡೆಯಾಗಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಪರಪ್ಪನ ಅಗ್ರಹಾರದಿಂದ ಅವರ ಮನೆ ಕಡೆ ಹೊರಡೋದಕ್ಕೆ ಸಿದ್ಧತೆಗಳನ್ನ ಮಾಡ್ಕೊಳ್ತಿದ್ದಾರೆ. ಮಮತಾ, ನರಸಿಂಹಮೂರ್ತಿ, ಪ್ರದೋಷ್ನ ಪಿಕ್ ಮಾಡೋದಕ್ಕೆ ಯಾರು ಬಂದಿದ್ದಾರೆ? ಈಗಾಗಲೇ ಪವಿತ್ರ ಗೌಡ ಅವ್ರಿಗೋಸ್ಕರ ಅವ್ರ ತಾಯಿ ಸಹೋದರ ಬಂದಿದ್ರ ಬಗ್ಗೆ ನೀವು ಹೇಳ್ತಾ ಇದ್ರಿ. ಸೊ ಪ್ರದೋಷ್ ಕತೆ ಏನು? ಪ್ರದೋಷ್ ಪ್ರಕರಣದ A13 ಆರೋಪಿ. ಆತನ ಮೇಲೆ ಹಣವನ್ನು ಪಡೆದುಕೊಂಡು ಸಾಕ್ಷಿನಾಶವನ್ನ ಮಾಡೋದಕ್ಕೆ ಹಂಚಿಕೆ ಮಾಡಿದಂತಹ ಆರೋಪ ಇತ್ತು. ಹೀಗಾಗಿಯೇ ಪ್ರದೋಷ್ ಕೂಡ ಇದೀಗ ಜೈಲಿನಿಂದ ಒಟ್ಟೊಟ್ಟಿಗೆ ರಿಲೀಸ್ ಆಗಿರೋದು. ನಿನ್ನೆ ಸಂಜೆ ಈ ಕೋರ್ಟ್ ಜಾಮೀನಿನ ಆದೇಶದ ಪ್ರತಿಯನ್ನ ಜೈಲಿನ ಒಳಭಾಗಕ್ಕೆ ತೆಗೆದುಕೊಂಡು ಹೋಗೋದರ ಒಳಗಾಗಿ ಸುಮಾರು 7:15 7:20 ಸಮಯ ಆಗೋಗಿತ್ತು. ಹೀಗಾಗಿ ಅಷ್ಟೊತ್ತಿಗಾಗಲೇ ಜೈಲಿನ ನಿಯಮಾವಳಿಗಳ ಪ್ರಕಾರ ಅಷ್ಟೊತ್ತಿನ ಮೇಲೆ ಬೇಲ್ ಕಾಪಿಯನ್ನ ತಂದ್ರೆ ಬಿಡೋದಿಲ್ಲ. ನಾಳೆ ಬೆಳಿಗ್ಗೆಗೆ ಅಂಥವ್ರನ್ನ ಬಿಡುಗಡೆ ಮಾಡುವ ಕೆಲಸವನ್ನ ಮಾಡ್ತಾರೆ. ಇಲ್ಲಿ ಪವಿತ್ರ ಗೌಡ ಮತ್ತೆ ಪ್ರದೋಷ್ ಪ್ರಕರಣದಲ್ಲೂ ಕೂಡ ಹೀಗೆ ಆಗಿದ್ದು. ಕಾರಣ ಲೇಟ್ ಆಗಿರೋದ್ರಿಂದ ಬೆಳಿಗ್ಗೆಗೆ ಪ್ರಕ್ರಿಯೆಗಳನ್ನ ಇಟ್ಕೊಳ್ತಾರೆ. ಇವತ್ತು ಬೆಳಿಗ್ಗೆ ಪ್ರಕ್ರಿಯೆಗಳನ್ನು ಮುಗಿಸಿ ಜೈಲಿನಿಂದ ಹೊರಗೆ ಕಳಿಸುವ ಕೆಲಸವನ್ನ ಮಾಡಲಾಗಿದೆ. ಪ್ರದೋಷ್ ಯಾವಾಗ ಈ ಜೈಲಿನ ರಾಜಾತಿಥ್ಯ ಪ್ರಕರಣ ಹೊರಬಂತು ಆ ಸಂದರ್ಭದಲ್ಲಿ ರಾಜ್ಯದ ಬೇರೆ ಜೈಲಿಗೆ ವರ್ಗಾವಣೆ ಮಾಡುವ ಕೆಲಸವನ್ನ ಕೂಡ ಮಾಡಲಾಗಿತ್ತು. ಅದಾದ ಬಳಿಕ ಅವರು ಹೈಕೋರ್ಟ್ಗೆ ಅರ್ಜಿಯನ್ನು ಹಾಕಿಕೊಂಡು ನನ್ನ ತಂದೆಗೆ ಹುಷಾರಿಲ್ಲ, ಅವ್ರಿಗೆ ಅಷ್ಟು ದೂರ ಬರೋದಕ್ಕೆ ಸಾಧ್ಯವಾಗೋದಿಲ್ಲ, ಹೀಗಾಗಿ ನನಗೆ ಬೆಂಗಳೂರಿನ ಜೈಲಿಗೆ ಶಿಫ್ಟ್ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಕೇಳ್ಕೊಂಡಿದ್ರು. ಅದಕ್ಕೆ ಹೈಕೋರ್ಟ್ ಆದೇಶವನ್ನು ಕೂಡ ಕೊಟ್ಟಿತ್ತು, ಶಿಫ್ಟ್ ಮಾಡಿ ಅನ್ನೋ ನಿಟ್ಟಿನಲ್ಲಿ. ಹೀಗಾಗಿ ಇದೀಗ ಅವರ ಸಂಬಂಧಿಕರು ಮತ್ತೆ ಅವ್ರ ತಂದೆ
ಹಿಂದೆ ಇದ್ದಾರೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಿದೆ. ಇದೀಗ ಪ್ರದೋಷ್ ಮತ್ತೆ ಪ್ರಕರಣದ A1 ಆರೋಪಿ ಪವಿತ್ರ ಗೌಡ ಇಬ್ಬರು ಕೂಡ ಜೈಲಿನಿಂದ ಹೊರಗೆ ಬಂದಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ತಮ್ಮ ತಮ್ಮ ಮನೆಗಳ ಕಡೆ ಹೊರಡೋದಕ್ಕೆ ಸಿದ್ಧತೆಗಳನ್ನು ಸಹ ಮಾಡ್ಕೊಳ್ತಿದ್ದಾರೆ. ಬಹುಶಃ ಆ ಚೆಕ್ ಪೋಸ್ಟ್ ಅನ್ನ ದಾಟಿ ಹೋಗ್ಬೇಕು. ಅಲ್ಲಿ ಚೆಕ್ ಪೋಸ್ಟ್ ನ ಬಳಿ ಸಾಕಷ್ಟು ಮಾಧ್ಯಮದವರು ಆ ಕ್ಯಾಮೆರಾಗಳನ್ನ ಹಿಡಿದಿರ್ತಾರೆ. ಹೀಗಾಗಿ ಅಲ್ಲಿ ಪರಪನಗ್ರಹಾರ ಸ್ಟೇಷನ್ ನ ಒಳಭಾಗಕ್ಕೆ ಹೋಗಿದ್ದಾರೆ. ಅಲ್ಲಿಗೆ ಕಾರನ್ನ ಕರೆಸ್ಕೊಂಡು ಹೋಗುವಂತಹ ಕೆಲಸವನ್ನ ಮಾಡಲಿದ್ದಾರೆ. ಓಕೆ, ಥ್ಯಾಂಕ್ ಯು ಮೂರ್ತಿ ತಮ್ಮ ಎಲ್ಲ ಮಾಹಿತಿಗಾಗಿ. ಸೊ ಇಡೀ ಈ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಒಂದು ಮಜಲು ಇಲ್ಲಿಗೆ ಮುಕ್ತಾಯ ಆದಂತೆ, ಯಾಕೆಂದರೆ ಪ್ರಮುಖ ಆರೋಪಿಗಳಿಗೆ ಜಾಮೀನು ಸಿಕ್ಕಿರೋದ್ರಿಂದ ಎರಡನೇ ಮಜಲು ಟ್ರಯಲ್ಸ್ ಆರಂಭ ಆಗಬೇಕು. ಅದಾದ ನಂತರ ಅಂತಿಮವಾಗಿ ಕೋರ್ಟ್ನಿಂದ ಇವರು ನಿರ್ದೋಷಿಗಳ ಅಂತಕ್ಕಂಥದ್ದು ಪ್ರಕಟ ಆಗಬೇಕು. ಅಲ್ಲಿ ತನಕ ಹೆಚ್ಚು ಕಡಿಮೆ ಇವರೆಲ್ಲರೂ ಕೂಡ ನಿರಾಳರಾಗಿ ಇರಬಹುದು.